ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಟು ಇಂಗ್ಲೀಷ್ ಗ್ರಾಮರ್ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾನು ಒಂದು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ನಾವು ಕಳೆದ ಕ್ಲಾಸ್ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತು ಹೊಸ ಸಬ್ ಟೈಪ್ ಆಫ್ ಟೆನ್ಸಸ್ ಪ್ರೆಸೆಂಟ್ ಟೆನ್ಸಲ್ಲಿ ಎರಡನೇ ಟೈಪು ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸನ್ನು ಸ್ಟಾರ್ಟ್ ಮಾಡ್ಕೊಂಡು ಬಿಫೋರ್ ಆಗಿ ವಾಟ್ ಈಸ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಅರ್ಥ ಮಾಡ್ಕೊಳ್ಳೋಣ. ನಿಮಗೆಲ್ಲ ಗೊತ್ತಿರಬೇಕು. ನಾವು ಯಾವ ಟೈಮಲ್ಲಿ ಯಾವ ಒಂದು ಸಿಚುವೇಷನಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ತೀವಿ, ಯಾವ ಟೈಮಲ್ಲಿ ನಮಗೆ ಈ ಟೆನ್ಸ್ ಯೂಸ್ ಮಾಡೋಕ್ಕೆ ಅನುಕೂಲವಾಗುತ್ತೆ ಅನ್ನೋದನ್ನು ನಾವು ವಿತ್ ಎಕ್ಸಾಂಪಲ್ ಸ್ಟಡಿ ಮಾಡ್ಕೊಳ್ಳೋಣ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದರೆ ವರ್ತಮಾನ. ಕಂಟಿನ್ಯೂಸ್ ಅಂದರೆ ರನ್ನಿಂಗ್ ಇರೋದು. ಪ್ರೆಸೆಂಟ್ ಅಂದರೆ ವರ್ತಮಾನ, ಕಂಟಿನ್ಯೂಸ್ ಅಂದರೆ ರನ್ನಿಂಗ್ ಇರೋದು, ಚಾಲ್ತಿಯಲ್ಲಿರುವ ವರ್ತಮಾನ ಕಾಲ ಅಂತಾರೆ. ಇದಕ್ಕೆ ಕನ್ನಡದಲ್ಲಿ ಹೇಳಬೇಕಂದ್ರೆ ಚಾಲ್ತಿಯಲ್ಲಿರುವ ವರ್ತಮಾನ ಕಾಲ. ಪ್ರೆಸೆಂಟ್ ಅಂದರೆ ಪ್ರಸ್ತುತ ವರ್ತಮಾನ, ಕಂಟಿನ್ಯೂಸ್ ಅಂದರೆ ಚಾಲ್ತಿಯಲ್ಲಿರೋದು, ಇನ್ ಆ್ಯಕ್ಷನ್ ಕ್ರಿಯೆಯಲ್ಲಿರೋದು. ಹಾಗಾಗಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಯಾವುದೇ ಒಂದು ಕ್ರಿಯೆ ಸ್ಟಾರ್ಟ್ ಆಗಿರಬೇಕು. ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡುವಂಥ ಒಂದು ಸಂದರ್ಭ ಯಾವುದು ಅಂತಂದರೆ ಯಾವುದೇ ಒಂದು ಕ್ರಿಯೆ ಅಥವಾ ಯಾವುದೋ ಒಂದು ಆ್ಯಕ್ಷನ್ ಅಥವಾ ಯಾವುದೇ ಒಂದು ಚಟುವಟಿಕೆ ಅಥವಾ ಯಾವುದೇ ಒಂದು ಕಾರ್ಯ ಅಥವಾ ಯಾವುದೇ ಒಂದು ಸನ್ನಿವೇಶ ಆಗಿರ್ಬೋದು ಅಥವಾ ಯಾವುದೇ ಒಂದು ಘಟನೆ ಆಗಿರ್ಬೋದು, ಆ ಘಟನೆ ಸ್ಟಾರ್ಟ್ ಆಗಿರಬೇಕು, ಜಸ್ಟ್ ರೀಸೆಂಟಾಗಿ ಸ್ಟಾರ್ಟ್ ಆಗಿರಬೇಕು, ಬಟ್ ಇನ್ನೂ ಎಂಡ್ ಆಗಿರೋಂಗಿಲ್ಲ. ಆ ಒಂದು ಸಂದರ್ಭದಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಯಾವಾಗಂದರೆ ಯಾವುದೇ ಒಂದು ಘಟನೆ ಅಥವಾ ಯಾವುದೇ ಒಂದು ಸಂದರ್ಭ, ಯಾವುದೇ ಒಂದು ಸನ್ನಿವೇಶ ಅಥವಾ ಯಾವುದೇ ಒಂದು ಕ್ರಿಯೆ ಅಥವಾ ಯಾವುದೇ ಒಂದು ಆ್ಯಕ್ಷನ್ನು ಅಥವಾ ಏನೇ ಒಂದು ಕೆಲಸ, ಆ ಒಂದು ಕೆಲಸ ಸಿಚುವೇಶನ್ ಅಥವಾ ಸಂದರ್ಭ ಸ್ಟಾರ್ಟ್ ಆಗಿರಬೇಕು, ಬಟ್ ಅದು ಆ ಸಂದರ್ಭ ಅಥವಾ ಆ ಕೆಲಸ ಇನ್ನೂ ಮುಗಿದಿರಬಾರ್ದು, ಇನ್ನೂ ಮುಂದುವರಿತಾ ಇರಬೇಕು. ಅದು ಸ್ಟಾರ್ಟ್ ಆಗಿರಬೇಕು, ಮುಂದುವರಿತಾ ಇರಬೇಕು, ಇನ್ನೂ ಮುಗಿದಿರಬಾರ್ದು. ಅಂದರೆ ಕಂಟಿನ್ಯೂಸ್ಲಿ ಇರಬೇಕು ಅದು, ಆ ಒಂದು ವರ್ಕು. ಆ ಒಂದು ವರ್ಕ್ ಕಂಟಿನ್ಯೂಸ್ಲಿ ಇರ್ತದಲ್ವಾ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಕ್ರಿಯೆಯನ್ನು ಸೂಚಿಸಲಿಕ್ಕೆ ಅಥವಾ ಆ ಒಂದು ವಿಷಯವನ್ನು ಹೇಳಲಿಕ್ಕೆ ಅಥವಾ ಆ ಒಂದು ಸಂದರ್ಭದಲ್ಲಿ ನಾವು ಇಂಗ್ಲೀಷಲ್ಲಿ ಮಾತಾಡಬೇಕಂದ್ರೆ ಆವಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಈಗ ನಿಮ್ಗೆ ಈಜಾಗಿ ಅರ್ಥ ಆಗಬೇಕಾದ್ರೆ ಒಂದು ಉದಾಹರಣೆ ತೊಗೊಳ್ಳೋಣ. ಈಗ ನೀವೇ ತಗೊಳ್ಳಿ. ನೀವು ಏನು ಮಾಡ್ತಾ ಇದ್ದೀರಪ್ಪ ಅಂದರೆ ಧಾರವಾಡ ಟು ಬೆಂಗಳೂರಿಗೆ ಹೋಗ್ತಾಯಿದ್ರಿ. ನೀವು ಧಾರವಾಡ ಟು ಬೆಂಗಳೂರಿಗೆ ಇವತ್ತು ಸಾಯಂಕಾಲ ಹೊರಡ್ತಾ ಇದ್ದೀರಿ. ಸಾಯಂಕಾಲ 9 ಗಂಟೆಗೆ ಧಾರವಾಡ ಟು ಬೆಂಗಳೂರು ರಾಣಿ ಚೆನ್ನಮ್ಮ ಟ್ರೈನಲ್ಲಿ ಹೋಗ್ತಾ ಇದ್ರಿ ನೀವು. 9 ಗಂಟೆಗೆ ನೀವು ಸರಿಯಾಗಿ ರಾತ್ರಿ 9 ಗಂಟೆಗೆ ಧಾರವಾಡದಿಂದ ರಾಣಿ ಚೆನ್ನಮ್ಮ ಟ್ರೈನಲ್ಲಿ ನೀವು ಕುಂತು ನಿಮ್ಮ ಪ್ರಯಾಣ ಸ್ಟಾರ್ಟ್ ಮಾಡ್ತೀರ ನೀವು. ನೀವು ಹುಬ್ಳಿಗೆ ಹೋದ್ಮೇಲೆ ನೀವು 9 ಗಂಟೆಗೆ ಧಾರವಾಡದಿಂದ ಪ್ರಯಾಣ ಸ್ಟಾರ್ಟ್ ಮಾಡ್ತೀರಿ. ಆಲ್ಮೋಸ್ಟ್ ನೀವು 9:20, 9:00ವರೆಗೆ ಹುಬ್ಳಿಗೆ ರೀಚ್ ಆಗ್ತೀರಿ ನೀವು ಆ ಟ್ರೈನಲ್ಲಿ. ನೀವು ಹುಬ್ಳಿಗೆ ಹೋದ್ಮೇಲೆ ನಿಮ್ಮ ಫ್ರೆಂಡ್ ಒಬ್ಬರು ನಿಮ್ಗೆ ಕಾಲ್ ಮಾಡ್ತಾರೆ. XYZ ನಿಮ್ಮ ಹೆಸರು ಎ ಇತ್ತಪ್ಪ ಅಂದರೆ ಎ ಏನಂತ ಒಬ್ಬ ವ್ಯಕ್ತಿ ರಾತ್ರಿ 9 ಗಂಟೆಗೆ ಧಾರವಾಡದಿಂದ ಬೆಂಗಳೂರಿಗೆ ಜರ್ನಿ ಮಾಡ್ತಾ ಇದ್ದಾನೆ. ಅವನು 9 ಗಂಟೆಗೆ ಧಾರವಾಡದಿಂದ ರಾಣಿ ಚೆನ್ನಮ್ಮ ಟ್ರೈನಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ದಾನೆ. ಅವನ ಟ್ರೈನು, ಅವನ ಒಂದು ರೈಲ್ವೆ 9:30ಕ್ಕೆ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ಗೆ ಬಂದು ಸ್ಟಾಪ್ ಆಗಿದೆ. 9:20 ಅಥವಾ 9:00ವರೆಗೆ. ಆ ಒಂದು ಸಂದರ್ಭದಲ್ಲಿ 9:20 ಸಂದರ್ಭದಲ್ಲಿ ಎ ಅನ್ನುವಂಥ ವ್ಯಕ್ತಿಗೆ, ಅಂದರೆ ಟ್ರೈನಲ್ಲಿ ಕುಂತಿರುವಂಥ ವ್ಯಕ್ತಿಗೆ ಬಿ ಅನ್ನುವಂಥ ಅವನ ಗೆಳೆಯ ಫೋನ್ ಮಾಡ್ತಾನೆ. ಟ್ರೈನಲ್ಲಿ ಕುಂತಿರುವಂಥ ಎ ವ್ಯಕ್ತಿಗೆ ಬಿ ಅನ್ನುವಂಥ ಅವನ ಗೆಳೆಯ ಫೋನ್ ಮಾಡ್ತಾನೆ. ಫೋನ್ ಮಾಡಿ ಇಳಿದಪ್ಪ ಅಂತ ಕೇಳ್ತಾನೆ. ಅವನಿಗೆ ಫೋನ್ ಮಾಡಿ ಇಳಿದೆ ಅಂತ ಕೇಳ್ತಾನೆ. ಅವಾಗ ಅಂದರೆ ವೇರ್ ಆರ್ ಯು ಅಂತ ಕೇಳ್ತಾನೆ ಅವನು. ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ವೇರ್ ಆರ್ ಯು ಅಂತ ಕೇಳ್ತಾನೆ ಫೋನ್ ಮಾಡಿ. ಬಿ ಅನ್ನೋಂಥ ವ್ಯಕ್ತಿ ಎ ವ್ಯಕ್ತಿಗೆ ಫೋನ್ ಮಾಡಿ ಕಾಲ್ ಮಾಡಿ ವೇರ್ ಆರ್ ಯು ಅಂತ ಕೇಳ್ತಾನೆ. ಅದಕ್ಕೆ ಅವ್ನು ರಿಪ್ಲೈ ಏನು ಮಾಡ್ತಾನಪ್ಪ ಅಂದರೆ ಐ ಆಮ್ ಗೋಯಿಂಗ್ ಟು ಬೆಂಗಳೂರು. ಅವನು ಹೇಳೋದೇನೆಂದರೆ ಐ ಆಮ್ ಗೋಯಿಂಗ್ ಟು ಬೆಂಗಳೂರು. ಇಲ್ಲಿ ನೋಡಿ, ಏನು ಅಂತ ವ್ಯಕ್ತಿ ನಾನು ಬೆಂಗಳೂರಿಗೆ ಹೋಗುತ್ತಾ ಇದ್ದೇನೆ. ಇಲ್ಲಿ ಕ್ರಿಯೆ ಸ್ಟಾರ್ಟ್ ಆಗಿದೆ, ಕಂಟಿನ್ಯೂಸ್ ಇದೆ, ಇನ್ನೂ ಮುಗ್ದಿಲ್ಲ. ಅವನು ಬೆಂಗಳೂರಿಗೆ ಹೊರಡಿದ್ದಾನೆ, ಬೆಂಗಳೂರಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಬೆಂಗಳೂರು ಹೋಗೋ ಸಲುವಾಗಿ ಅವನು ಜರ್ನಿ ಸ್ಟಾರ್ಟ್ ಮಾಡಿದ್ದಾನೆ, ಜರ್ನಿ ಸ್ಟಾರ್ಟ್ ಆಗಿದೆ, ಜರ್ನಿ ಇನ್ನೂ ಕಂಟಿನ್ಯೂಸ್ ಇದೆ, ಬಟ್ ಜರ್ನಿ ಇನ್ನೂ ಎಂಡ್ ಆಗಿಲ್ಲ. ಹಾಗಾಗಿ ಈ ಒಂದು ಸಿಚುವೇಷನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಮಾಡ್ತಿದ್ದೀವಿ. ಅವಾಗ ಅವನು ತಾನೆ ಐ ಆಮ್ ಗೋಯಿಂಗ್ ಟು ಬೆಂಗಳೂರು,
ನಾನು ಬೆಂಗಳೂರಿಗೆ ಹೋಗುತ್ತಾ ಇದ್ದೇನೆ. ಅವನು ಬೆಂಗಳೂರಿಗೆ ಇನ್ನೂ ಹೋಗ್ತಾ ಇದ್ದಾನೆ, ಆಲ್ರೆಡಿ ಜರ್ನಿ ಸ್ಟಾರ್ಟ್ ಮಾಡಿದ್ದಾನೆ, ಇನ್ನು ಬೆಂಗಳೂರು ರೀಚ್ ಆಗಿಲ್ಲ. ಆಮೇಲೆ ಧಾರವಾಡ ಕೂಡ ಬಿಟ್ಟಿದ್ದಾನೆ ಅವನು. ಸೊ ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ನಾವು ಇಂಗ್ಲೀಷನ್ನು ಯೂಸ್ ಮಾಡಬೇಕಾದ್ರೆ ಆವಾಗ ನಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸು ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇದೊಂದು ಉದಾಹರಣೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ಥರ ಒಂದು ಉದಾಹರಣೆ ತೊಗೊಂಡ್ರೆ ಸೊ ಪ್ರತಿಯೊಬ್ಬರು ಕೂಡ ಒಂದು ಈಸಿಯಾಗಿ ಅರ್ಥ ಆಗುತ್ತೆ ಕಾನ್ಸೆಪ್ಟು. ಸೊ ಹಾಗಾಗಿ ನಾವು ಈಗ ವಿತ್ ಎಕ್ಸಾಂಪಲ್ ಹಿಡ್ಕೊಂಡು ತೊಗೋಣ, ಅದನ್ನು ಯಾವ ಥರ ನಾವು ಎಕ್ಸ್ಪ್ಲೇನ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು ಅಂತೇಳಿ. ಇದು ಅರ್ಥ ಆಯ್ತಲ್ವಾ? ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ನಾವು ಯಾವ ಒಂದು ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ ಅಂತೇಳಿ. ಸೊ ಕ್ರಿಯೆಗೆ ಸ್ಟಾರ್ಟ್ ಆಗಿರಬೇಕು, ಇನ್ನೂ ಕಂಟಿನ್ಯೂಸ್ ಆಗಿ ನಡೀತಾ ಇರಬೇಕು, ಬಟ್ ಇನ್ನೂ ಮುಗಿದಿರಬಾರ್ದು. ಸೊ ಆ ಒಂದು ಸಿಚುವೇಷನಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವಿತ್ ಎಕ್ಸಾಂಪಲ್ ಹಿಡ್ಕೊಂಡು ಹೋಗೋಣ. ಇದರದ್ದು ನೋಡಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ದು ಸೇಮ್ ಅದೇ ಥರ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಏನು ಸ್ಟಡಿ ಮಾಡಿದ್ವಲ್ವಾ, ಅದರಲ್ಲಿ DAS ಡಿಕ್ಲರೇಟಿವ್ ಅಸರ್ಟಿವ್ ಸೆಂಟೆನ್ಸ್ ಅದು ನೋಡಿದ್ವಲ್ಲ, ಅದರಲ್ಲಿ ಡಿಕ್ಲರೇಟಿವ್ ಅಸರ್ಟಿವ್ ಸೆಂಟೆನ್ಸ್ ನೋಡಿದ್ದೀವಿ. ಆಮೇಲೆ DNS ನೋಡಿದ್ದೀವಿ, ಡಿಕ್ಲರೇಟಿವ್ ನೆಗೆಟಿವ್ ಸೆಂಟೆನ್ಸು. ಆಮೇಲೆ IAS ನೋಡಿದ್ದೀವಿ, ಇಂಟ್ರಾಗೇಟಿವ್ ಅಸರ್ಟಿವ್ ಸೆಂಟೆನ್ಸ್. ನೆಕ್ಸ್ಟ್ INS ನೋಡಿದ್ದೀವಿ, ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸು. ಆಮೇಲೆ WHIS ನೋಡಿದ್ದೀವಿ, ನೆಕ್ಸ್ಟ್ WHINS. ಈ ಥರ ಪ್ರತಿಯೊಂದು ಟೆನ್ಸಲ್ಲಿ ಕೂಡ 6 ಟೈಪ್ ಆಫ್ ಟೆನ್ಸಸ್ ಬರುತ್ತೆ, ಪ್ರತಿಯೊಂದು ಸೆಂಟೆನ್ಸ್ ಬರುತ್ತೆ. ಸೊ ಹಾಗಾಗಿ ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಫಸ್ಟ್ ಒನ್ನು DAS ನೋಡೋಣ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಫಸ್ಟ್ ಒನ್ನು DAS ಅಂದರೆ ಡಿಕ್ಲರೇಟಿವ್ ಅಸರ್ಟಿವ್ ಸೆಂಟೆನ್ಸ್ ನೋಡೋಣ ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ. ಸೊ ಆ DASದು ಫಾರ್ಮುಲಾ ಬಂದು, DAS ಫಾರ್ಮುಲಾ ಏನಂತಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ DASದ ಸೂತ್ರ, ನೀವು ಸೆಂಟೆನ್ಸ್ ಫ್ರೇಮ್ ಮಾಡಬೇಕಾದ್ರೆ ಈ ಸೂತ್ರ ಪ್ರಕಾರ ನೀವು ಸೆಂಟೆನ್ಸ್ನ ಫ್ರೇಮ್ ಮಾಡಬೇಕು. ನಾವೇನಾದರೂ ಈ ಫಾರ್ಮುಲಾ ಪ್ರಕಾರ ಸೆಂಟೆನ್ಸ್ನ ಫ್ರೇಮ್ ಮಾಡಿದಪ್ಪ ಅಂದರೆ ಅದು ಎಕ್ಸಾಕ್ಟ್ಲಿ ಗ್ರಾಮೆಟಿಕಲ್ ಆಗಿ ಕರೆಕ್ಟ್ ಇರುತ್ತೆ ಅದು. ಸೊ ಅದರ ಫಾರ್ಮುಲಾ, ಅದರ ಸೂತ್ರ ಏನಂದರೆ ಫಸ್ಟು ಸಬ್ಜೆಕ್ಟ್ ಬರುತ್ತೆ. ಇಲ್ಲಿ ನೋಡಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ DNS ಅಲ್ಲಿ ಫಸ್ಟು ಸಬ್ಜೆಕ್ಟು, ಆಮೇಲೆ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಯಾವುದು ಹೆಲ್ಪಿಂಗ್ ವರ್ಬು? ಆ್ಯಮು, ಈಜು ಮತ್ತು ಆರು. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ DAS ಅಲ್ಲಿ ಟೋಟಲು 3 ಹೆಲ್ಪಿಂಗ್ ವರ್ಬ್ ಬರುತ್ತೆ, ಆ್ಯಮು, ಈಜು, ಆರು. ಸೊ ಆ್ಯಮ್ ಯೂಸ್ ಮಾಡಬೇಕು, ಈಜಲ್ಲಿ ಯೂಸ್ ಮಾಡಬೇಕು ಮತ್ತು ಆರಲ್ಲಿ ಯೂಸ್ ಮಾಡಬೇಕು ಅಂತೇಳಿ ನಾನು ನಿಮ್ಗೆ ಫರ್ದರ್ ನೆಕ್ಸ್ಟ್ ಇದರಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟು ಸಬ್ಜೆಕ್ಟು, ಆಮೇಲೆ ಹೆಲ್ಪಿಂಗ್ ವರ್ಬು, ಸಬ್ಜೆಕ್ಟ್ ಆದಮೇಲೆ ಹೆಲ್ಪಿಂಗ್ ವರ್ಬ್ ಬರಬೇಕು. ಈ ಮೂರಲ್ಲಿ ಯಾವುದೋ ಒಂದು ಬರುತ್ತೆ, 3 ಬರಲ್ಲ. ಯಾವುದೊಂದು ಒಂದು ವಾಕ್ಯದಲ್ಲಿ ಈ 3 ಹೆಲ್ಪಿಂಗ್ ವರ್ಬಲ್ಲಿ ಯಾವುದೋ ಒಂದು ಹೆಲ್ಪಿಂಗ್ ವರ್ಬ್ ಬರುತ್ತೆ. ಯಾವುದೇ ಕಾರಣಕ್ಕೂ 3 ಹೆಲ್ಪಿಂಗ್ ವರ್ಬ್ ಬರಬಾರ್ದು, ಯಾವುದೋ ಒಂದೇ ಬರಬೇಕು. ಇದು ಸಬ್ಜೆಕ್ಟು ಪ್ಲಸ್ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಹೆಲ್ಪಿಂಗ್ ವರ್ಬ್ ಆದಮೇಲೆ ವರ್ಬ್ ಬರುತ್ತೆ. ವರ್ಬ್ ಅದು ಕ್ರಿಯೆ. ವರ್ಬ್ ವರ್ಬ್ ಯಾವುದಂದರೆ V1 ಫಾರ್ಮು ಪ್ಲಸ್ ING. ವರ್ಬು V1 ಫಾರ್ಮ್ ಇರುತ್ತೆ. V1 ಫಾರ್ಮ್ ಅಂದರೆ ಗೋ, ವೆಂಟ್, ಗಾನ್. ಗೋ ಅಂದರೆ V1, ಗೋ ಅಂದರೆ V1, ವೆಂಟ್ ಅಂದರೆ V2, ಗಾನ್ ಅಂದರೆ V3. ಸೊ ವರ್ಬ್ ಇಲ್ಲಿ V1 ಫಾರ್ಮಲ್ಲಿ ಇರುತ್ತೆ. ಇಲ್ಲಿ ಕೂಡ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಲಿ ಕೂಡ ವರ್ಬು V1 ಫಾರ್ಮಲ್ಲಿ ಇತ್ತು. ಆಮೇಲೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಲಿ ಕೂಡ ವರ್ಬು V1 ಫಾರ್ಮಲ್ಲಿ ಇರುತ್ತೆ. ಸೊ ಇಲ್ಲಿ ವರ್ಬು V1 ಫಾರ್ಮು ಪ್ಲಸ್ ING. ವರ್ಬಿಗೆ ING ಆ್ಯಡ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ವರ್ಬಿಗೆ ING ಆ್ಯಡ್ ಆಗುತ್ತೆ. ಪ್ರತಿಯೊಂದು ಎಲ್ಲ ಕಡೆ ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ವರ್ಬಿಗೆ ಕಂಪಲ್ಸರಿಯಾಗಿ ING ಆ್ಯಡ್ ಆಗಲೇಬೇಕು. ಪ್ಲಸ್ ಆಬ್ಜೆಕ್ಟು. ನೆಕ್ಸ್ಟ್ ಅದಾದ್ಮೇಲೆ ಲಾಸ್ಟಿಗೆ ಬರೋದು ಆಬ್ಜೆಕ್ಟು. ಸೊ ಗೊತ್ತಾಯ್ತಲ್ವಾ ಫಾರ್ಮುಲಾ? ಸಬ್ಜೆಕ್ಟು, ಇದು ಸೂತ್ರ ನೋಡ್ಕೊಳ್ಳಿ. ಸಬ್ಜೆಕ್ಟು ಪ್ಲಸ್ ಹೆಲ್ಪಿಂಗ್ ವರ್ಬು. ಹೆಲ್ಪಿಂಗ್ ವರ್ಬ್ ಯಾವುದು? ಆ್ಯಮು, ಈಜು, ಆರು ಪ್ಲಸ್ ವರ್ಬ್ ಯಾವುದು? V1 ಫಾರ್ಮು ಪ್ಲಸ್ ವರ್ಬಿಗೆ ING ಹಚ್ಚಬೇಕು. ಈಗ ಗೋ ಇತ್ತಪ್ಪ ಅಂದರೆ ಗೋಯಿಂಗ್, ಗೋ ವರ್ಬು ING, ಗೋಯಿಂಗ್ ಪ್ಲಸ್ ಆಬ್ಜೆಕ್ಟು. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ದು ಸೂತ್ರ. ಎಷ್ಟು ನೋಡಿ, ಈಗ 1 ಬೈ 1 ನೋಡ್ಕೊಂಡು ಹೋಗೋಣ ಉದಾಹರಣೆಗಳು. ಸಿಂಗುಲರು, ಏಕವಚನ, ಫ್ಲೂರಲು, ಬಹುವಚನ. ಇಲ್ಲಿ ನೋಡಿ, ಫಸ್ಟ್ ಪರ್ಸನ್, ಪ್ರಥಮ ಪುರುಷ. ಇದು ಇದಲ್ವಾ, ವಿ ಇವೆಲ್ಲ ಫಸ್ಟ್ ಪರ್ಸನ್. ಸೊ ನಿಮ್ಗೆ ಇದು ಹೇಳ್ಬಿಡ್ತೀನಿ. ಆ್ಯಮು, ಈಜು ಮತ್ತು ಆರು. ಆ್ಯಮು, ಈಜು ಮತ್ತು ಆರು ಹೆಲ್ಪಿಂಗ್ ವರ್ಬ್ ಎಲ್ಲಿ ಯೂಸ್ ಮಾಡ್ಬೇಕಂತಂದರೆ ಆಯ್ದಲ್ಲಿ ಆ್ಯಮ್ ಬರುತ್ತೆ. ಸಬ್ಜೆಕ್ಟ್ ಯೂಸ್ ಮಾಡುವಾಗ, ಫಸ್ಟ್ ಪರ್ಸನ್ ಸಬ್ಜೆಕ್ಟ್ ಯೂಸ್ ಮಾಡುವಾಗ ಅಲ್ಲಿ ಆ್ಯಮ್ ಬರುತ್ತೆ. ವಿಗೆ ಆರ್ ಬರುತ್ತೆ. ನೆಕ್ಸ್ಟ್ ಯುಗೆ ಆರ್ ಬರುತ್ತೆ. ದೇಗೆ ಆರ್ ಬರುತ್ತೆ. ಆ್ಯಮ್ ಓನ್ಲಿ ಐಗೆ ಅಷ್ಟೇ ಆ್ಯಮ್ ಬರುತ್ತೆ. ಸಬ್ಜೆಕ್ಟಿಗೆ ಆ್ಯಮ್ ಬರುತ್ತೆ. ನೆಕ್ಸ್ಟ್ ವಿ, ಯು ಮತ್ತು ದೇಗೆ ಆರ್ ಬರುತ್ತೆ ಹೆಲ್ಪಿಂಗ್ ವರ್ಬು. ಸಿ, ಇಟ್ಗೆ ಈಜ್ ಬರುತ್ತೆ. ಗೊತ್ತಾಯ್ತಲ್ವಾ? ಐಗೆ ಹೆಲ್ಪಿಂಗ್ ವರ್ಬು ಆ್ಯಮು, ಯುಗೆ ಹೆಲ್ಪಿಂಗ್ ವರ್ಬು ಆರು. ನೆಕ್ಸ್ಟ್ ಸಿ, ಇಟ್ಗೆ ಹೆಲ್ಪಿಂಗ್ ವರ್ಬು ಈಜ್. ದೇ ಕೂಡ ಆರ್ ಬರುತ್ತೆ. ಇದೊಂದು ನಿಮ್ಗೆ ಗೊತ್ತಿರಲಿ, ಎಲ್ಲಿ ಆ್ಯಮ್ ಯೂಸ್ ಮಾಡಬೇಕು, ಎಲ್ಲಿ ಆರ್ ಯೂಸ್ ಮಾಡಬೇಕು ಮತ್ತು ಎಲ್ಲಿ ಈಜ್ ಯೂಸ್ ಮಾಡ್ಬೇಕಂತೇಳಿ ನಮ್ಗೊಂದು ಐಡಿಯಾ ಇರಲಿ.
ಇಲ್ಲಿ ನೋಡಿ, ಐ ಆಮ್ ಗೋಯಿಂಗ್ ಟು ಬೆಂಗಳೂರು. ಸಿಂಗುಲರು ಫಸ್ಟ್ ಪರ್ಸನ್, ಇದು ಪ್ರಥಮ ಪುರುಷ. ಇದು ಐ ಮತ್ತು ವಿ ಪ್ರಥಮ ಪುರುಷ. ಇಲ್ಲಿ ಐ ಆಮ್ ಗೋಯಿಂಗ್ ಟು ಬೆಂಗಳೂರು. ಇಲ್ಲಿ ಸಬ್ಜೆಕ್ಟ್ ನೋಡಿ, ಐ ಇದೆ, ಹೆಲ್ಪಿಂಗ್ ವರ್ಬು ಆ್ಯಮು ನೋಡಿ, ಆ್ಯಮ್ ಹೆಲ್ಪಿಂಗ್ ವರ್ಬ್ ಆಗಿದೆ. ಗೋಯಿಂಗ್, ಗೋ ವರ್ಬು ಪ್ಲಸ್ ಐ ಎನ್ ಜಿ ನೋಡಿ, ವರ್ಬು ವಿ1 ಫಾರ್ಮ್ ಗೋ. ನೆಕ್ಸ್ಟು ಐ ಎನ್ ಜಿ ಇದೆ ಅಲ್ವಾ, ಗೋ ಆದಮೇಲೆ ಐ ಎನ್ ಜಿ ಬಂದಿದೆ, ಗೋಯಿಂಗ್. ನೆಕ್ಸ್ಟ್ ಟು ಬೆಂಗಳೂರು ಆಬ್ಜೆಕ್ಟ್. ಇದು ಇಲ್ಲಿ ಐ ಅನ್ನೋದು ಸಬ್ಜೆಕ್ಟು, ಆ್ಯಮು ಹೆಲ್ಪಿಂಗ್ ವರ್ಬು, ಗೋಯಿಂಗು ವರ್ಬು, ಟು ಬೆಂಗಳೂರು ಆಬ್ಜೆಕ್ಟು. ಗೊತ್ತಾಯ್ತಲ್ವಾ? ಐ ಆಮ್ ಗೋಯಿಂಗ್ ಟು ಬೆಂಗಳೂರು. ಐ ಆಮ್ ಗೋಯಿಂಗ್ ಟು ಬೆಂಗಳೂರು ಏನು ಕನ್ನಡದಲ್ಲಿ? ನಾನು ಬೆಂಗಳೂರಿಗೆ ಹೋಗುತ್ತಾ ಇದ್ದೇನೆ. ಐ ಆಮ್ ಗೋಯಿಂಗ್ ಟು ಬೆಂಗಳೂರು ಅಂತಂದರೆ ನಾನು ಬೆಂಗಳೂರಿಗೆ ಹೋಗುತ್ತಾ ಇದ್ದೇನೆ. ಹೋಗುತ್ತಾ ಇದ್ದೇನೆ ಅಂದರೆ ಬೆಂಗಳೂರಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ಇನ್ನೂ ಬೆಂಗಳೂರು ರೀಚ್ ಆಗಿಲ್ಲ, ಆನ್ ದ ವೇ ಇದ್ದೀನಿ. ಅಂದರೆ ಇನ್ನೂ ಕ್ರಿಯೆ ಇಲ್ಲಿ ಏನಾಗಿದೆ, ಕಂಟಿನ್ಯೂಸಲ್ಲಿದೆ. ಇಲ್ಲಿ ಕ್ರಿಯೆ ಮುಗ್ದಿಲ್ಲ. ಈ ಒಂದು ಸೆಂಟೆನ್ಸಲ್ಲಿ ಕ್ರಿಯೆ ಸ್ಟಾರ್ಟ್ ಆಗಿದೆ. ನಿಮ್ಗೆ ಈ ಒಂದು ಸೆಂಟೆನ್ಸಲ್ಲಿ ಕ್ರಿಯೆ ಏನಾಗಿದೆ ಅಂದರೆ ಸ್ಟಾರ್ಟ್ ಆಗಿದೆ, ಬಟ್ ಇನ್ನೂ ಕ್ರಿಯೆ ಮುಗ್ದಿಲ್ಲ. ಸೊ ಕ್ರಿಯೆ ಇನ್ನೂ ರನ್ನಿಂಗಲ್ಲಿದೆ, ಇಂದು ಕಂಟಿನ್ಯೂಸಲ್ಲಿದೆ. ಸೊ ಹಾಗಾಗಿ ಐ ಆಮ್ ಗೋಯಿಂಗ್ ಟು ಬೆಂಗಳೂರು ಅಂತಂದರೆ ನಾನು ಬೆಂಗಳೂರಿಗೆ ಹೋಗುತ್ತಾ ಇದ್ದೇನೆ. ಸೊ ಬರ್ಕೊಂಬಿಡಿ, ನಾನು ಇದರಲ್ಲಿ ಕನ್ನಡದಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ನೀವು ನೋಟ್ಸ್ ನೋಟ್ಸ್ ಮಾಡ್ಕೊಳ್ಳಿ, ಇದರ ಕನ್ನಡ ಅರ್ಥ ನೋಟ್ಸ್ ಮಾಡ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟು ಐ ಆಮ್ ಗೋಯಿಂಗ್ ಟು ಬೆಂಗಳೂರು, ನಾನು ಬೆಂಗಳೂರಿಗೆ ಹೋಗುತ್ತಾ ಇದ್ದೇನೆ. ನೆಕ್ಸ್ಟು ಫ್ಲೂರಲ್, ಅದರದ್ದು ಫ್ಲೂರಲ್. ಇದು ಆಯ್ದು ಫ್ಲೂರಲ್ ಯಾವುದು? ವಿ ಆರ್ ಗೋಯಿಂಗ್ ಟು ಬೆಂಗಳೂರು. ಇಲ್ಲಿ ನೋಡಿ ಆರ್ ಬಂತು ನೋಡಿ, ಇಲ್ಲಿ ವಿ ಇದೆ ಅಲ್ವಾ, ಅದು ಸಬ್ಜೆಕ್ಟು, ಆರ್ ಹೆಲ್ಪಿಂಗ್ ವರ್ಬು, ವಿಗೆ ಆರ್ ಬಂತು ಹೆಲ್ಪಿಂಗ್ ವರ್ಬು. ನೆಕ್ಸ್ಟು ಮೇನ್ ವರ್ಬ್ ಗೋಯಿಂಗ್, ಟು ಬೆಂಗಳೂರು ಆಬ್ಜೆಕ್ಟು, ವಿ ಸಬ್ಜೆಕ್ಟು, ಆರ್ ಹೆಲ್ಪಿಂಗ್ ವರ್ಬ್, ಗೋಯಿಂಗ್ ವರ್ಬ್, ಟು ಬೆಂಗಳೂರು ಇಸ್ ಆಬ್ಜೆಕ್ಟ್. ವಿ ಆರ್ ಗೋಯಿಂಗ್ ಟು ಬೆಂಗಳೂರು. ವಾಟ್ ಇಸ್ ಮೀನ್ಸ್ ಆಫ್ ವಿ ಆರ್ ಗೋಯಿಂಗ್ ಟು ಬೆಂಗಳೂರು? ವಿ ಆರ್ ಗೋಯಿಂಗ್ ಟು ಬೆಂಗಳೂರು ಅಂತಂದರೆ ನಾವು ಬೆಂಗಳೂರಿಗೆ ಹೋಗುತ್ತಾ ಇದ್ದೇವೆ. ವಿ ಅಂದರೆ ನಾವು ಅಲ್ವಾ, ಐ ಅಂದರೆ ನಾನು ಸಿಂಗ್ಲರು, ವಿ ಅಂದರೆ ನಾವು, ಒಬ್ಬರಿಗೆ ನಾವು ಸಿಂಗ್ಲರ್ ಐ ಅಂತೀವಿ. ಸೊ ನಾವು ಒಂದು 3 ಜನ ಇದ್ದೀವಪ್ಪ ಅಂದರೆ ವಿ. ಸೊ ನಾವೊಂದು ಫ್ರೆಂಡ್ಸ್, ಒಂದು 3 ಜನ ಫ್ರೆಂಡ್ಸ್ ಸೇರಿಸಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಪ್ಪ ಅಂದರೆ, ಸೊ ಯಾರೊಬ್ರು ಕೇಳ್ತಾರೆ ಎಲ್ಲಿದೆ ಅಂತೇಳಿ. ಸೊ ಅವಾಗ ನಾವು ರಿಪ್ಲೈ ಮಾಡಬೇಕಾದ್ರೆ ನಾವು ಬೆಂಗಳೂರಿಗೆ ಹೋಗುತ್ತಾ ಇದ್ದೇವೆ, ವಿ ಆರ್ ಗೋಯಿಂಗ್ ಟು ಬೆಂಗಳೂರು. ಸೊ ಆ ಒಂದು ಸಿಚುವೇಷನಲ್ಲಿ ನಿಮಗೆ ಈ ಟೆನ್ಸಸ್ಸು ಯೂಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಐ ಆಮ್ ಗೋಯಿಂಗ್ ಟು ಬೆಂಗಳೂರು, ನಾನು ಬೆಂಗಳೂರಿಗೆ ಹೋಗುತ್ತಾ ಇದ್ದೇನೆ. ವಿ ಆರ್ ಗೋಯಿಂಗ್ ಟು ಬೆಂಗಳೂರು, ನಾವು ಬೆಂಗಳೂರಿಗೆ ಹೋಗುತ್ತಾ ಇದ್ದೇವೆ. ನೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ಬೆಂಗಳೂರು, ನೀನು ಬೆಂಗಳೂರಿಗೆ ಹೋಗುತ್ತಾ ಇದ್ದಿ. ಯು ಆರ್ ಗೋಯಿಂಗ್ ಟು ಬೆಂಗಳೂರು, ನೀವು ಬೆಂಗಳೂರಿಗೆ ಹೋಗುತ್ತಾ ಇದ್ದೀರಿ. ಇಲ್ಲಿ ನೋಡಿ, ಇವು ಇದಲ್ವಾ, ಇವು ಹೆಲ್ಪಿಂಗ್ ವರ್ಬ್, ಇದು ಸಬ್ಜೆಕ್ಟು, ಆರು ಹೆಲ್ಪಿಂಗ್ ವರ್ಬು, ಗೋಯಿಂಗ್ ವರ್ಬು, ಟು ಬೆಂಗಳೂರು ಆಬ್ಜೆಕ್ಟು. ಇಲ್ಲಿ ಕೂಡ ಹಂಗೆ, ಇದು ಸೆಕೆಂಡ್ ಪರ್ಸನ್. ಇದು ಇವು ಸೆಕೆಂಡ್ ಪರ್ಸನ್. ಇವು ಮತ್ತು ಈ ಇದಲ್ವಾ, ಎರಡು ಸೆಕೆಂಡ್ ಪರ್ಸನ್. ಯು ಆರ್ ಗೋಯಿಂಗ್ ಟು ಬೆಂಗಳೂರು, ನೀವು ಬೆಂಗಳೂರಿಗೆ ಹೋಗುತ್ತಾ ಇದ್ದೀರಿ. ಯು ಆರ್ ಗೋಯಿಂಗ್ ಟು ಬೆಂಗಳೂರು, ನೀವು ಬೆಂಗಳೂರಿಗೆ ಹೋಗುತ್ತಾ ಇದ್ದೀರಿ. ಇದು ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇದು ಕೂಡ ನಾವು ಅವ್ರಿಗೆ ಹೇಳ್ತೀವಿ ನಾವು. ಸೊ ನೀವು ಬೆಂಗಳೂರಿಗೆ ಹೋಗ್ತಾ ಇದ್ದೀರಿ ಅಂತೇಳಿ. ಸೊ ಅವಾಗ ಅವರು ಬೆಂಗಳೂರಿಗೆ ಹೋಗ್ತಾ ಇರ್ತಾರೆ, ಇನ್ನು ಬೆಂಗಳೂರು ರೀಚ್ ಆಗಿಲ್ಲ, ಆನ್ ದ ವೇ ಮಿಡ್ಲಿದ್ದಾರೆ. ಸೊ ಎಲ್ಲೋ ಹುಬ್ಳಿನೋ, ಹಾವೇರಿನೋ, ದಾವಣಗೆರೆ ಅಲ್ಲಿನೋ ಇದ್ದಾರೆ ಅವರು. ಸೊ ಧಾರವಾಡದಿಂದ ಸ್ಟಾರ್ಟ್ ಬಿಟ್ಟಿದ್ದಾರೆ. ಸೊ ಇನ್ನು ಅವರು ಆನ್ ದ ವೇ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನು ಆ್ಯಕ್ಷನ್ ಕಂಪ್ಲೀಟ್ ಆಗಿಲ್ಲ, ಆ್ಯಕ್ಷನ್ ಮೂಮೆಂಟಲ್ಲಿದೆ. ಸೊ ಅದಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತೀವಿ. ಯು ಆರ್ ಗೋಯಿಂಗ್ ಟು ಬೆಂಗಳೂರು, ನೀವು ಬೆಂಗಳೂರಿಗೆ ಹೋಗುತ್ತಾ ಇದ್ದೀರಿ. ನೆಕ್ಸ್ಟ್ ನೋಡಿ, ಥರ್ಡ್ ಪರ್ಸನ್, ಹಿ ಈಸ್ ಗೋಯಿಂಗ್ ಟು ಬೆಂಗಳೂರು. ಹಿ ಈಸ್ ಗೋಯಿಂಗ್ ಟು ಬೆಂಗಳೂರು. ಇಲ್ಲಿ ನೋಡಿ, ಇಲ್ಲಿ ಈಸ್ ಬಂತು ಹೆಲ್ಪಿಂಗ್ ವರ್ಬ್, ಗೊತ್ತಲ್ವಾ? ಹೀಗೆ ಈಸ್ ಬರುತ್ತೆ. ಹಿ ಸಬ್ಜೆಕ್ಟು, ಈಸ್ ಹೆಲ್ಪಿಂಗ್ ವರ್ಬು, ಗೋಯಿಂಗ್ ವರ್ಬು, ಟು ಬೆಂಗಳೂರು ಆಬ್ಜೆಕ್ಟು. ಹಿ ಈಸ್ ಗೋಯಿಂಗ್ ಟು ಬೆಂಗಳೂರು, ಅವನು ಬೆಂಗಳೂರಿಗೆ ಹೋಗುತ್ತಾ ಇದ್ದಾನೆ. ಹಿ ಈಸ್ ಗೋಯಿಂಗ್ ಟು ಬೆಂಗಳೂರು ಅಂತಂದರೆ ಕನ್ನಡದಲ್ಲಿ ಅವನು ಬೆಂಗಳೂರಿಗೆ ಹೋಗುತ್ತಾ ಇದ್ದಾನೆ. ಸೊ ನಿಮ್ಗೆ ಯಾರೊಬ್ಬರು ಕೇಳ್ತಾರೆ ವೆರ್ ಈಸ್ ಯುವರ್ ಫ್ರೆಂಡ್ ಅಂತೇಳಿ. ಸೊ ನಿಮ್ಗೆ ಕೇಳ್ತಾರೆ, ಏನು ಅಂತ ವ್ಯಕ್ತಿ ಬಿ ಕೇಳ್ತಾನೆ ವೆರ್ ಈಸ್ ಯುವರ್ ಫ್ರೆಂಡ್, ನಿಮ್ಮ ಸ್ನೇಹಿತ ಎಲ್ಲಿದ್ದಾನೆ ಅಂತೇಳಿ. ಆವಾಗ ಬಿ ರಿಪ್ಲೈ ಮಾಡ್ತಾನೆ, ಮೈ ಫ್ರೆಂಡ್ ಈಸ್ ಗೋಯಿಂಗ್ ಟು ಬೆಂಗಳೂರು, ನನ್ನ ಸ್ನೇಹಿತ ಬೆಂಗಳೂರಿಗೆ ಹೋಗುತ್ತಾ ಇದ್ದಾನೆ. ಸೊ ಹೋಗುತ್ತಾ ಇದ್ದಾನೆ ಅಂತಂದರೆ ಇನ್ನು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಆನ್ ದ ವೇ ಜರ್ನಿ ಮಾಡ್ತಾ ಇದ್ದಾನೆ ಅಂಥೇಳಿ. ನೆಕ್ಸ್ಟು ಸಿ ಈಸ್ ಗೋಯಿಂಗ್ ಟು ಬೆಂಗಳೂರು. ಸಿ ಕೂಡ ಈಸ್ ಬರುತ್ತೆ ಹೆಲ್ಪಿಂಗ್ ವರ್ಬು. ಸಿ ಸಬ್ಜೆಕ್ಟು, ಈಸ್ ಹೆಲ್ಪಿಂಗ್ ವರ್ಬು, ಗೋಯಿಂಗ್ ವರ್ಬು, ಗೋ ಪ್ಲಸ್ ಐ ಎನ್ ಜಿ, ಟು ಬೆಂಗಳೂರು ಆಬ್ಜೆಕ್ಟು. ಅವಳು ಬೆಂಗಳೂರಿಗೆ ಹೋಗುತ್ತಾ ಇದ್ದಾಳೆ. ಸಿ ಈಸ್ ಗೋಯಿಂಗ್ ಟು ಬೆಂಗಳೂರು ಅಂದರೆ ಅವಳು ಬೆಂಗಳೂರಿಗೆ ಹೋಗುತ್ತಾ ಇದ್ದಾಳೆ.
ನೆಕ್ಸ್ಟ್ ಇಟ್ ಈಸ್ ಗೋಯಿಂಗ್ ಟು ಬೆಂಗಳೂರು, ಅದು ಬೆಂಗಳೂರಿಗೆ ಹೋಗುತ್ತಾ ಇದೆ. ಹೋಗುತ್ತಾ ಇದೆ, ಹೋಗುತ್ತಾ ಇದೆಪ್ಪ ಅಂದರೆ ಇನ್ನು ಹೋಗ್ತಾ ಇದೆ ಅಂತ ಅರ್ಥ. ಸೊ ದೇ ಆರ್ ಗೋಯಿಂಗ್ ಟು ಬೆಂಗಳೂರು, ಅವರು ಬೆಂಗಳೂರಿಗೆ ಹೋಗುತ್ತಾ ಇದ್ದಾರೆ. ಈ ಮೂರು ಥರ್ಡ್ ಪರ್ಸನ್, ಹಿ ಸಿ ಇಟ್ ಮತ್ತು ದೇ ಥರ್ಡ್ ಪರ್ಸನ್ದು. ಹಿ ಸಿ ಮತ್ತು ಇಟ್ಗೆ ಈ ಸಿಂಗ್ಯುಲರು, ಈ ಮೂರಕ್ಕೂ ಫ್ಲೋರಲು ದೇ. ಸೊ ಈ ಮೂರು ಸೇರಿಸಿ ನಾವು ದೇ ಅಂತೀವಿ. ದೇ ಆರ್ ಗೋಯಿಂಗ್ ಟು ಬೆಂಗಳೂರು. ಅರ್ಥ ಆಯ್ತಲ್ವಾ? ಸೊ ಇನ್ನೊಮ್ಮೆ ನೋಡ್ಕೊಳ್ಳಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸು ಡಿ ಎಸ್ ಫಾರ್ಮುಲಾ ಸಬ್ಜೆಕ್ಟು ಪ್ಲಸ್ ಹೆಲ್ಪಿಂಗ್ ವರ್ಬು. ಹೆಲ್ಪಿಂಗ್ ವರ್ಬ್ ಯಾವುದಪ್ಪ ಅಂದರೆ ಆ್ಯಮು ಈಜು ಆರು. ಆ್ಯಮ್ ಎಲ್ಲಿ ಬರುತ್ತೆ, ಆಯ್ಗೆ ಬರುತ್ತೆ. ಈಜಲ್ಲಿ ಬರುತ್ತೆ, ಹಿ ಸಿ ಮತ್ತು ಇಟ್ಗೆ ಬರುತ್ತೆ. ಆರ್ ಎಲ್ಲಿ ವಿ ಯು ಮತ್ತು ದೇಗೆ ಆರ್ ಬರುತ್ತೆ. ಆಮೇಲೆ ವರ್ಬ್ ಯಾವ್ದು ಇರಬೇಕಪ್ಪ ಅಂದರೆ ನೆಕ್ಸ್ಟ್ ವರ್ಬು ವಿ1 ಫಾರ್ಮುಲಾ ಇರಬೇಕು ಮತ್ತು ವರ್ಬಿಗೆ ಐ ಎನ್ ಜಿ ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಆಬ್ಜೆಕ್ಟು. ದಿಸ್ ಈಸ್ ದ ಫಾರ್ಮುಲಾ ಫಾರ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನೆಕ್ಸ್ಟ್ ಬಂದು ಸಿಂಗುಲರ್ ಏಕವಚನ, ಫ್ಲೂರಲ್ ಬಹುವಚನ. ಇಲ್ಲಿ ನೋಡಿ, ಐ ಆಮ್ ಗೋಯಿಂಗ್ ಟು ಬೆಂಗಳೂರು ಈಸ್ ನಾನು ಬೆಂಗಳೂರಿಗೆ ಹೋಗುತ್ತಾ ಇದ್ದೇನೆ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಬೆಂಗಳೂರು, ನಾವು ಬೆಂಗಳೂರಿಗೆ ಹೋಗುತ್ತಾ ಇದ್ದೇವೆ. ಯು ಆರ್ ಗೋಯಿಂಗ್ ಟು ಬೆಂಗಳೂರು, ನೀನು ಬೆಂಗಳೂರಿಗೆ ಹೋಗುತ್ತಾ ಇದ್ದಿ. ಯು ಆರ್ ಗೋಯಿಂಗ್ ಟು ಬೆಂಗಳೂರು, ನೀವು ಬೆಂಗಳೂರಿಗೆ ಹೋಗುತ್ತಾ ಇದ್ದೀರಿ. ಹಿ ಈಸ್ ಗೋಯಿಂಗ್ ಟು ಬೆಂಗಳೂರು, ಅವನು ಬೆಂಗಳೂರಿಗೆ ಹೋಗುತ್ತಾ ಇದ್ದಾನೆ. ಸಿ ಈಸ್ ಗೋಯಿಂಗ್ ಟು ಬೆಂಗಳೂರು, ಅವಳು ಬೆಂಗಳೂರಿಗೆ ಹೋಗುತ್ತಾ ಇದ್ದಾಳೆ. ಇಟ್ ಈಸ್ ಗೋಯಿಂಗ್ ಟು ಬೆಂಗಳೂರು, ಅದು ಬೆಂಗಳೂರಿಗೆ ಹೋಗುತ್ತಾ ಇದೆ. ನೆಕ್ಸ್ಟ್ ಫ್ಲೂರಲು ದೇ ಆರ್ ಗೋಯಿಂಗ್ ಟು ಬೆಂಗಳೂರು, ಅವರು ಬೆಂಗಳೂರಿಗೆ ಹೋಗುತ್ತಾ ಇದ್ದಾರೆ. ಸೊ ದಿಸ್ ಈಸ್ ದ ಡಿ ಎಸ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಡಿ ಎಸ್ ಅಂತಂದರೆ ಡಿಕ್ಲರೇಟಿವ್ ಅಸರ್ಟಿವ್ ಸೆಂಟೆನ್ಸ್. ಅಂದರೆ ಅಸರ್ಟಿವ್ ಅಂದರೆ ಸಾಧಾರಣ ವಾಕ್ಯಗಳು. ಇದಕ್ಕೆ ನಾವು ಯೂಶಲಿ ಪಾಸಿಟಿವ್ ಸೆಂಟೆನ್ಸು ಅಥವಾ ಸಾಧಾರಣ ವಾಕ್ಯಗಳು ತಂತೀವಿ. ಸೊ ನೆಕ್ಸ್ಟ್ ಬಂದು ಇದು ಡಿ ಎಸ್ ಆಯಿತು. ಇದರ ನೆಕ್ಸ್ಟ್ ಮುಂದುವರೆದ ಭಾಗ ಡಿ ಎನ್ ಎಸ್ಸು. ಡಿ ಎನ್ ಎಸ್ ನೋಡೋಣ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಡಿ ಎನ್ ಎಸ್ಸು. ಡಿ ಎನ್ ಎಸ್ ಅಂದರೆ ಡಿಕ್ಲರೇಟಿವ್ ನೆಗೆಟಿವ್ ಸೆಂಟೆನ್ಸ್. ಡಿ ಎಸ್ ಅಂದರೆ ಅಸರ್ಟಿವ್ ಸೆಂಟೆನ್ಸು. ಇದು ಡಿ ಎನ್ ಎಸ್ ಅಂದರೆ ನೆಗೆಟಿವ್ ಸೆಂಟೆನ್ಸು. ಸೊ ಅಲ್ಲಿ ಸೇಮ್ ಡಿ ಎಸ್ ಇಂದಲೂ ಅದು ಸೇಮ್ ಇರುತ್ತೆ. ಇಲ್ಲಿ ಒಂದೇ ಎಕ್ಸ್ಟ್ರಾ ಅಂದರೆ ಎನ್ ನಾಟ್ ಆ್ಯಡ್ ಆಗುತ್ತೆ ಅಷ್ಟೇ. ನೆಗೆಟಿವ್ ಡಿ ಎನ್ ಎಸ್ ಅಲ್ಲಿ ಡಿ ಎಸ್ ಇಂದ ಸೇಮ್ ಬರುತ್ತೆ, ಒಂದೇ ಎಕ್ಸ್ಟ್ರಾ ಅಂದರೆ ನಾಟ್ ಆ್ಯಡ್ ಆಗುತ್ತೆ. ಸೊ ನೀವು ಅದು ನಾಟ್ ಆ್ಯಡ್ ಮಾಡಿಬಿಟ್ರೆ ದ್ಯಾಟ್ ಈಸ್ ದ ಡಿ ಎನ್ ಎಸ್ ಸೆಂಟೆನ್ಸ್. ಸೊ ಇದಕ್ಕೆ ನೋಡಿ ಫಾರ್ಮುಲಾ ಏನಿದೆ ಡಿ ಎನ್ ಎಸ್ ಸೆಂಟೆನ್ಸಿಗೆ. ಇದಕ್ಕೆ ಫಾರ್ಮುಲಾ ಬಂದು ಪ್ಲಸ್ ಸಬ್ಜೆಕ್ಟ್ ಬರುತ್ತೆ. ಡಿ ಎನ್ ಎಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಡಿ ಎನ್ ಎಸ್ಸಿಗೆ ಫಾರ್ಮುಲಾ, ಡಿ ಎನ್ ಎಸ್ಸಿಗೆ ಸೂತ್ರ ನೋಡ್ಕೊಳ್ಳಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಡಿ ಎನ್ ಎಸ್ ಸೂತ್ರ ಸಬ್ಜೆಕ್ಟ್ ಫಸ್ಟ್ ಬರುತ್ತೆ, ಆಮೇಲೆ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಫಸ್ಟ್ ಸಬ್ಜೆಕ್ಟು, ಇಲ್ಲಿ ನೋಡಿ ಸಬ್ಜೆಕ್ಟ್ ಫಸ್ಟು, ಆಮೇಲೆ ಹೆಲ್ಪಿಂಗ್ ವರ್ಬು, ನೆಕ್ಸ್ಟ್ ವರ್ಬ್ ಯಾವ್ದು ಸೇಮ್ ಅದೇ ಆಮ್ ಈಜ್ ಆರು. ಹೆಲ್ಪಿಂಗ್ ವರ್ಬ್ ಆದಮೇಲೆ ಸಬ್ಜೆಕ್ಟು ಪ್ಲಸ್ ಹೆಲ್ಪಿಂಗ್ ವರ್ಬ್ ಅಲ್ಲ, ಸಬ್ಜೆಕ್ಟು ಪ್ಲಸ್ ಹೆಲ್ಪಿಂಗ್ ವರ್ಬು. ಸೊ ಹೆಲ್ಪಿಂಗ್ ವರ್ಬ್ ಆದಮೇಲೆ ನಾಟ್ ಬರುತ್ತೆ. ಹೆಲ್ಪಿಂಗ್ ವರ್ಬ್ ಆದಮೇಲೆ ಡೈರೆಕ್ಟ್ ವರ್ಬ್ ಬರ್ತಿತ್ತು ಡಿ ಎಸ್ ಅಲ್ಲಿ. ಸೊ ಡಿ ಎನ್ ಎಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಪ್ಲಸ್ ವರ್ಬ್ ಮಿಡ್ಲ್ ಏನು ಬರುತ್ತೆ, ನಾಟ್ ಬರುತ್ತೆ. ಸೊ ಹೆಲ್ಪಿಂಗ್ ವರ್ಬ್ ಮತ್ತು ವರ್ಬ್ ಮಿಡ್ಲ್ ನಾಟ್ ಬಂದರೆ ದಟ್ ಈಸ್ ದ ಡಿ ಎನ್ ಎಸ್. ಸೊ ನೋಡ್ಕೊಳ್ಳಿ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬು, ಆಮ್ ಈಜ್ ಆರು, ಆಮೇಲೆ ನಾಟು ಪ್ಲಸ್ ವರ್ಬ್ ಸೇಮ್ ವಿ1 ಫಾರ್ಮ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟು, ಇಷ್ಟೇ ಬರೋದಿಲ್ಲಿ. ಅದಕ್ಕೆ ಡಿ ಎನ್ ಎಸ್ ಅನ್ನೋದು ಡಿಕ್ಲರೇಟಿವ್ ನೆಗೆಟಿವ್ ಸೆಂಟೆನ್ಸ್. ಪ್ರಶ್ನಾರ್ಥ ಇದು ನಕಾರಾತ್ಮಕ ವಾಕ್ಯಗಳು. ಡಿಕ್ಲರೇಟಿವ್ ನೆಗೆಟಿವ್ ಸೆಂಟೆನ್ಸ್ ಅಂದರೆ ಸಾಧಾರಣ ನಕಾರಾತ್ಮಕ ವಾಕ್ಯಗಳು. ಡಿ ಎಸ್ಸು ಸಾಧಾರಣ ವಾಕ್ಯಗಳು, ಇದು ಡಿ ಎನ್ ಎಸ್ಸು ಸಾಧಾರಣ ನಕಾರಾತ್ಮಕ ವಾಕ್ಯಗಳು. ಇದಕ್ಕೂ ಕೂಡ ನೋಡೋಣ ಎಕ್ಸಾಂಪಲು. ಸಿಂಗುಲರು ಏಕವಚನ, ಫ್ಲೂರಲು ಬಹುವಚನ. ಗೊತ್ತಲ್ವಾ? ಸಿಂಗುಲರ್ ಅಂದರೆ ಏಕವಚನ, ಫ್ಲೂರಲ್ ಅಂದರೆ ಬಹುವಚನ. ಐ ಆಮ್ ನಾಟ್ ಗೋಯಿಂಗ್ ಟು ಬೆಂಗಳೂರು. ಇಲ್ಲಿ ನೋಡಿ ಉದಾಹರಣೆ ಇದಕ್ಕೆ ಫಸ್ಟ್ ಪರ್ಸನ್ ಇದು. ಅದು ಸ್ಟಾರ್ಟಿಂಗ್ ಇದಲ್ವ ಹೇಳ್ತಾ ಹೋಗ್ತೀನಿ. ಸೊ ನಿಮಗೂ ಒಂದು ರೂಢಿ ಆಗಲಿ. ಸೊ ಹಾಗಾಗಿ ನಾವು ಪದೇ ಅದು ಹೇಳ್ತಾನೆ ಇರ್ತೀನಿ. ಪ್ರತಿಯೊಂದು ವಾಕ್ಯವನ್ನು ನಾವು ಎಕ್ಸ್ಪ್ಲೇನ್ ಮಾಡುವಾಗ ಪ್ರತಿಯೊಂದು ವಾಕ್ಯದಲ್ಲಿ ಕೂಡ ನಾನು ಫಸ್ಟ್ ಪರ್ಸನು, ಸೆಕೆಂಡ್ ಪರ್ಸನು, ಥರ್ಡ್ ಪರ್ಸನ್ ಅಂತ ಹೇಳ್ತಾ ಹೋಗ್ತೀನಿ. ಯಾಕಂದರೆ ಅದು ಹೇಳ್ತಾ ನಿಮ್ಗೆ ಬ್ಯಾಟ್ ಆಗಬೇಕು, ಫುಲ್ ಅದು ಪರ್ಫೆಕ್ಟ್ ಆಗಲೇಬೇಕು. ಸೊ ನೆಕ್ಸ್ಟು ಸಿಂಗ್ಲರು ಐ ಆಮ್ ನಾಟ್ ಗೋಯಿಂಗ್ ಟು ಬೆಂಗಳೂರು. ಇಲ್ಲಿ ನೋಡಿ ಐ ಆಮ್ ನಾಟ್ ಗೋಯಿಂಗ್ ಟು ಬೆಂಗಳೂರು, ವಿ ಆರ್ ನಾಟ್ ಗೋಯಿಂಗ್ ಟು ಬೆಂಗಳೂರು. ಇಲ್ಲಿ ಐ ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬ್ ಆ್ಯಮ್ ಬಂತು. ಇಲ್ಲಿ ನೋಡಿ ನಾಟ್ ಬಂತು, ಇಲ್ಲಿ ನಾಟ್ ಎಕ್ಸ್ಟ್ರಾ ಬರುತ್ತೆ. ಇಲ್ಲಿ ಡಿ ಎನ್ ಎಸ್ಸಲ್ಲಿ ನಾಟ್ ಎಕ್ಸ್ಟ್ರಾ ಬರುತ್ತೆ. ಸೇಮ್ ಡಿ ಎಸ್ ಸೆಂಟೆನ್ಸೇ ಒಂದೇ ಎಕ್ಸ್ಟ್ರಾ ಅಂದರೆ ನಾಟು. ಹೆಲ್ಪಿಂಗ್ ವರ್ಬ್ ಪ್ಲಸ್ ವರ್ಬ್ ಮಿಡ್ಲ್ ಏನು ಬರ್ತಲ್ವಾ, ನಾಟ್ ಬರುತ್ತೆ. ಅದಕ್ಕೆ ಡಿ ಎನ್ ಎಸ್ ಅನ್ನೋದು. ಐ ಆಮ್ ನಾಟ್ ಗೋಯಿಂಗ್ ಟು ಬೆಂಗಳೂರು, ನಾನು ಬೆಂಗಳೂರಿಗೆ ಹೋಗುತ್ತಾ ಇಲ್ಲ. ಇಲ್ಲಿ ಇದು ಕೂಡ ಕಂಟಿನ್ಯೂಸ್ ಸೆನ್ಸ್ ಇರುತ್ತೆ. ನಾನು ಬೆಂಗಳೂರಿಗೆ ಹೋಗುತ್ತಾ ಇಲ್ಲ. ವಿ ಆರ್ ನಾಟ್ ಗೋಯಿಂಗ್ ಟು ಬೆಂಗಳೂರು, ನಾವು ಬೆಂಗಳೂರಿಗೆ ಹೋಗುತ್ತಾ ಇಲ್ಲ. ಅಂದರೆ ಹೋಗುತ್ತಾ ಇಲ್ಲ ಅಂದರೆ ಕಂಟಿನ್ಯೂಸ್ ಇರಬೇಕು. ಅದು ಯಾರು ಕೇಳ್ತಾರೆ, ನೀವು ಬೆಂಗಳೂರು ಹೋಗ್ತಾ ಇದ್ದೀರಾ ಅಂತ ಕೇಳ್ತಾರೆ. ಇಲ್ಲ, ನಾವು ಬೆಂಗಳೂರಿಗೆ ಹೋಗ್ತಾ ಇಲ್ಲ ಅನ್ನೋದು. ಇದು ಐ ಆಮ್ ನಾಟ್ ಗೋಯಿಂಗ್ ಟು ಬೆಂಗಳೂರು.
ವಿ ಆರ್ ನಾಟ್ ಗೋಯಿಂಗ್ ಟು ಬೆಂಗಳೂರು, ನಾವು ಬೆಂಗಳೂರಿಗೆ ಹೋಗುತ್ತಾ ಇಲ್ಲ. ನೆಕ್ಸ್ಟ್ ಯು ಆರ್ ನಾಟ್ ಗೋಯಿಂಗ್ ಟು ಬೆಂಗಳೂರು, ನೀನು ಬೆಂಗಳೂರಿಗೆ ಹೋಗುತ್ತಾ ಇಲ್ಲ. ಯು ಆರ್ ನಾಟ್ ಗೋಯಿಂಗ್ ಟು ಬೆಂಗಳೂರು, ನೀವು ಬೆಂಗಳೂರಿಗೆ ಹೋಗುತ್ತಾ ಇಲ್ಲ. ಇಲ್ಲಿ ಯು ಅನ್ನೋದು ಸಬ್ಜೆಕ್ಟು, ಆರ್ ಅನ್ನೋದು ಹೆಲ್ಪಿಂಗ್ ವರ್ಬು, ನಾಟು ನೆಗೆಟಿವ್ದು. ನೆಕ್ಸ್ಟ್ ಗೋಯಿಂಗ್ ವರ್ಬ್, ಗೋ ಪ್ಲಸ್ ಐ ಎನ್ ಜಿ ವರ್ಬ್, ಟು ಬೆಂಗಳೂರು ಆಬ್ಜೆಕ್ಟು. ನೆಕ್ಸ್ಟು ಯು ಆರ್ ನಾಟ್ ಗೋಯಿಂಗ್ ಟು ಬೆಂಗಳೂರು ಕೂಡ ಅದು ಕೂಡ ಇದು ಸೆಕೆಂಡ್ ಪರ್ಸನ್ದು ಸಿಂಗ್ಲರು, ಇದು ಫ್ಲೂರಲು. ನೀನು ಬೆಂಗಳೂರಿಗೆ ಹೋಗುತ್ತಾ ಇಲ್ಲ. ನೆಕ್ಸ್ಟ್ ನೋಡಿ ಥರ್ಡ್ ಪರ್ಸನ್ ಯಾವ ಥರ ಇದೆ ಅಂದರೆ, ಥರ್ಡ್ ಪರ್ಸನ್ ಈ ಸಿ ಇಟ್ಟು ಅದು ಸಿಂಗ್ಲರು. ಸೊ ಮೂರಕ್ಕೆ ಈ ಸಿ ಇಟ್ಟು ಮೂರಕ್ಕೆ ಸೇರಿಸಿ ದೇ ಇದೆ ಅಲ್ವಾ, ದೇದು ಫ್ಲೂರಲ್. ಅದು ಹೀ ಈಸ್ ನಾಟ್ ಗೋಯಿಂಗ್ ಟು ಬೆಂಗಳೂರು, ಅವನು ಬೆಂಗಳೂರಿಗೆ ಹೋಗುತ್ತಾ ಇಲ್ಲ. ಇಲ್ಲಿ ನೆಗೆಟಿವ್ ಇರೋದ್ರಿಂದ ಇಲ್ಲ ಅದು ಬರುತ್ತೆ. ಅವನು ಬೆಂಗಳೂರಿಗೆ ಹೋಗುತ್ತಾ ಇಲ್ಲ. ನೆಕ್ಸ್ಟು ಸಿ ಈಸ್ ನಾಟ್ ಗೋಯಿಂಗ್ ಟು ಬೆಂಗಳೂರು, ಅವಳು ಬೆಂಗಳೂರಿಗೆ ಹೋಗುತ್ತಾ ಇಲ್ಲ. ಸಿ ಈಸ್ ನಾಟ್ ಗೋಯಿಂಗ್ ಟು ಬೆಂಗಳೂರು ಅಂದರೆ ಅವಳು ಬೆಂಗಳೂರಿಗೆ ಹೋಗುತ್ತಾ ಇಲ್ಲ. ನೆಕ್ಸ್ಟು ಇಟ್ ಈಸ್ ನಾಟ್ ಗೋಯಿಂಗ್ ಟು ಬೆಂಗಳೂರು ಅಂದರೆ ಅದು ಬೆಂಗಳೂರಿಗೆ ಹೋಗುತ್ತಾ ಇಲ್ಲ. ದೇ ಆರ್ ನಾಟ್ ಗೋಯಿಂಗ್ ಟು ಬೆಂಗಳೂರು, ಇದು ಮೂರು ಥರ್ಡ್ ಫಾರ್ಮ್ಗೆ, ಥರ್ಡ್ ಪರ್ಸನ್ಗೆ, ಈ ಮೂರು ಥರ್ಡ್ ಪರ್ಸನ್ಗೆ ಸಿಂಗ್ಲೂರಿಗೆ ಇದು ಫ್ಲೂರಲು. ದೇ ಆರ್ ನಾಟ್ ಗೋಯಿಂಗ್ ಟು ಬೆಂಗಳೂರು ಅಂದರೆ ಅವರು ಬೆಂಗಳೂರಿಗೆ ಹೋಗುತ್ತಾ ಇಲ್ಲ. ಸೊ ಇದು ನೆಗೆಟಿವ್ DNS, ನೆಗೆಟಿವ್ ಸೆಂಟೆನ್ಸು. ಅರ್ಥ ಆಯ್ತಲ್ವಾ? ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಸಬ್ಜೆಕ್ಟು ಇದು ಫಾರ್ಮುಲಾ, ಸಬ್ಜೆಕ್ಟು ಪ್ಲಸ್ ಹೆಲ್ಪಿಂಗ್ ವರ್ಬು ಆ್ಯಮ್ ಈಸ್ ಆರು ಪ್ಲಸ್ ನಾಟ್ ಬರುತ್ತೆ. ಆಮೇಲೆ ವರ್ಬ್ ಏನಾದರೂ V1 ಫಾರ್ಮು ಪ್ಲಸ್ ING ಪ್ಲಸ್ ಆಬ್ಜೆಕ್ಟು. ಸಿಂಗ್ಯುಲರು ಏಕವಚನ, ಫ್ಲೂರಲು ಬಹುವಚನ. ಐ ಆಮ್ ನಾಟ್ ಗೋಯಿಂಗ್ ಟು ಬೆಂಗಳೂರು ಫಸ್ಟ್ ಪರ್ಸನ್, ನಾನು ಬೆಂಗಳೂರಿಗೆ ಹೋಗುತ್ತಾ ಇಲ್ಲ. ವಿ ಆರ್ ನಾಟ್ ಗೋಯಿಂಗ್ ಟು ಬೆಂಗಳೂರು, ನಾವು ಬೆಂಗಳೂರಿಗೆ ಹೋಗುತ್ತಾ ಇಲ್ಲ. ಯು ಆರ್ ನಾಟ್ ಗೋಯಿಂಗ್ ಟು ಬೆಂಗಳೂರು, ನೀನು ಬೆಂಗಳೂರಿಗೆ ಹೋಗುತ್ತಾ ಇಲ್ಲ. ನೆಕ್ಸ್ಟ್ ಯು ಆರ್ ನಾಟ್ ಗೋಯಿಂಗ್ ಟು ಬೆಂಗಳೂರು, ನೀನು ಬೆಂಗಳೂರಿಗೆ ಹೋಗುತ್ತಾ ಇಲ್ಲ. ಹೀ ಈಸ್ ನಾಟ್ ಗೋಯಿಂಗ್ ಟು ಬೆಂಗಳೂರು, ಅವನು ಬೆಂಗಳೂರಿಗೆ ಹೋಗುತ್ತಾ ಇಲ್ಲ. ಇಲ್ಲಿ ಹೀ ಅನ್ನೋದು ಸಬ್ಜೆಕ್ಟು, ಇದು ಹೆಲ್ಪಿಂಗ್ ವರ್ಬು, ನಾಟು, ಗೋ ING ವರ್ಬ್ ಪ್ಲಸ್ ING, ಟು ಬೆಂಗಳೂರು ಆಬ್ಜೆಕ್ಟು. ಸಿ ಈಸ್ ನಾಟ್ ಗೋಯಿಂಗ್ ಟು ಬೆಂಗಳೂರು, ಅವಳು ಬೆಂಗಳೂರಿಗೆ ಹೋಗುತ್ತಾ ಇಲ್ಲ. ಇಟ್ ಈಸ್ ನಾಟ್ ಗೋಯಿಂಗ್ ಟು ಬೆಂಗಳೂರು, ಅದು ಬೆಂಗಳೂರಿಗೆ ಹೋಗುತ್ತಾ ಇಲ್ಲ. ದೇ ಆರ್ ನಾಟ್ ಗೋಯಿಂಗ್ ಟು ಬೆಂಗಳೂರು, ಅವರು ಬೆಂಗಳೂರಿಗೆ ಹೋಗುತ್ತಾ ಇಲ್ಲ. ಸೊ ಇದು DNS ಎಷ್ಟು ಬಂದು. ಸೊ ಹಾಗಾಗಿ ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದರೆ, ಸೊ ನಾವು ಯೂಶ್ವಲಿ ಯಾವಾಗಲೂ ಕೂಡ ಒಂದು ಕ್ರಿಯೆ ಆ್ಯಕ್ಷನ್ ಸ್ಟಾರ್ಟ್ ಆಗಿರುತ್ತೆ, ಬಟ್ ಇನ್ನು ಎಂಡ್ ಆಗಿರಲ್ಲ. ಸೊ ಆ ಒಂದು ಸಿಚುವೇಶನ್ ನಾವು ಸೂಚಿಸಬೇಕಾದ್ರೆ, ಅಥವಾ ಆ ಒಂದು ಸಿಚುವೇಶನ್ ನಾವು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ, ಆ ಒಂದು ಟೈಮಲ್ಲಿ ನಾವು ಈ ಟೆನ್ಸನ್ನ ಯೂಸ್ ಮಾಡ್ತೀವಿ. ಸೊ ಇದು ಇವತ್ತಿನ ಕ್ಲಾಸು. ಸೊ ಇವತ್ತಿನ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ DS ಮತ್ತು DNS ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಸೊ ಪ್ರತಿಯೊಬ್ಬರು ಕೂಡ ಇದರ ಮೇಲೆ ಮ್ಯಾಕ್ಸಿಮಮ್ ಆಗಿ ಒಂದು 4 to 5-6 ಟೈಮ್ ಪ್ರಾಕ್ಟೀಸ್ ಮಾಡಿ. 5-6 ಟೈಮ್ ವರ್ಬ್ ತೊಗೊಳ್ಳಿ. ಒಂದು 5-6 ವರ್ಬ್ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಸೇಮ್ ಇದೇ ಫಾರ್ಮ್ಲಿ ಪ್ರಾಕ್ಟೀಸ್ ಮಾಡ್ತಾ ನೀವು ಬರೆದು ಬೋತ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡಲ್ಲಿ ಕೂಡ ಪ್ರಾಕ್ಟೀಸ್ ಮಾಡ್ತಾ ನೀವೇ ಕೂಡ ಅದನ್ನು ಓರಲಾಗಿ ಕೂಡ ಹೇಳೋದನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ಓನು. ಯಾಕಂದ್ರೆ ನೀವು ರೈಟಿಂಗ್ಲಿ ಸೆಂಟೆನ್ಸ್ ಪ್ಲೇ ಮಾಡೋದು ಕರೆಕ್ಟ್ ಆಗುತ್ತೆ, ಬಟ್ ನಿಮ್ಗೆ ಸ್ಪೋಕನ್ ಇಂಗ್ಲೀಷ್ ಗ್ರಾಮರ್ ಬರಬೇಕಾದ್ರೆ ನೀವು ಕೂಡ ಅದನ್ನು ಪ್ರಾಕ್ಟೀಸ್ ಮಾಡಿ ರೈಟ್ ಮಾಡಿದ ಮೇಲೆ ಬರೆದ ಮೇಲೆ ಅದನ್ನು ನೀವೇ ಕೂಡ ಓನಾಗಿ ಒಂದು 4 to 5 ಟೈಮ್ಸ್ ನೀವು ಎಷ್ಟೆಲ್ಲ ರೈಟ್ ಮಾಡಿರ್ತಾರಲ್ವ ಅಷ್ಟು ಟೈಮ್ ಕೂಡ ನೀವು ಅದನ್ನು ಓರಲಾಗಿ ಎಕ್ಸ್ಪ್ಲೇನ್ ಮಾಡಿ, ಹೇಳಿ, ನಿಮ್ಮ ಚಕ್ಕ ನೀವು ಹೇಳ್ಕೊಳ್ಳಿ. ಆವಾಗ ನಿಮ್ಗೆ ಸ್ಪೋಕನ್ ಇಂಗ್ಲೀಷ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಇದನ್ನು ಕಂಟಿನ್ಯೂ ಆಗಿ ಫಾಲೋ ಅಪ್ ಮಾಡಿ. ಸೊ ಡೆಫಿನೆಟ್ಲಿ ಒನ್ ಡೇ ನಿಮ್ಮ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಈ ಕ್ಲಾಸು ಓನ್ಲಿ ಫಾರ್ ಸ್ಟೂಡೆಂಟ್ಗೆ ಅಷ್ಟೇ ಹೆಲ್ಪ್ ಆಗೋಲ್ಲ, ಪ್ರತಿಯೊಬ್ಬರು ಸ್ಟೂಡೆಂಟ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಪ್ರತಿಯೊಬ್ಬರು ಯಾರು ಇಂಗ್ಲೀಷು ಆಪ್ಷನ್ ತೊಗೊಂಡಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಓದ್ತಾ ಇದ್ದಾರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ನೋಡ್ಬೋದು. ಸೊ ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅತಿ ಹೆಚ್ಚು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೂ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಾವು ಮುಂದಿನ ಕ್ಲಾಸಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ IAS ಮತ್ತು INS ಮತ್ತು ಮುಂದುವರೆದ ಭಾಗವನ್ನು ಸ್ಟಡಿ ಮಾಡೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು.